Hi everyone. In the last video we discussed about 5-year plans, goals of 5-year plans. In this session I am going to deal with agriculture. This is second chapter concept again. In this session mainly we are going to talk about land reforms and land ceiling. So this is the policy. Land reforms was the policy which was introduced after independence. You already aware that during British Raj system there were no improvements made in agriculture sector. Okay, they were British people introduced some of the stupid plans. For example, Jamindar system, Jagirdar system, Mahalwari system, like that. So by that policies, our farmers during British Raj system were they were abolished. They were exploited at that time by Jamindars, Mahalwari system and Jagirdars. They were just exploited our farmers. Their intention was just to earn profit, not anything else. Their intention was just to earn profit. Apart from that, they were not having any other goals. So, ಆ ಒಂದು ಯೋಜನೆ ಅಥವಾ ಅದೇನು ಬ್ರಿಟಿಷರ ಒಂದು ಒಂದು ಮಹತ್ವಾಕಾಂಕ್ಷೆ ಏನಿತ್ತಪ್ಪ ಅಂತಂದ್ರೆ ಕೇವಲ ಏನು ಮಾಡೋದು, ಒಂದು ಆದಾಯ ಗಳಿಸೋದು, ನಮ್ಮ ದೇಶದಲ್ಲಿರ್ತಕ್ಕಂಥ ಸಂಪತ್ತು ಏನು ಮಾಡೋದು, ಲೂಟಿ ಮಾಡೋದು, ತೊಡಗು ಮಾಡೋದು ಅಂತ ಅವ್ರ ಉದ್ದೇಶ ಅದು ಒಂದಾಗಿತ್ತು. ಆ ಉದ್ದೇಶ ಬಿಟ್ಟರೆ ಬೇರೆ ಯಾವುದೇ ಉದ್ದೇಶ ಆಗಲಿಲ್ಲ. ಸೊ ಇಲ್ಲಿ ಅವ್ರು ಏನು ಮಾಡ್ತಾರಂತಂದ್ರೆ ಬ್ರಿಟಿಷರು ಅವರ ಕಾಲಾವಧಿ ಒಳಗೆ ನಮ್ಮ ದೇಶ ಒಳಗೆ ಕೆಲವೊಂದು ಸಿಸ್ಟಮ್ಗಳನ್ನ ಮಾಡ್ತಾರೆ. ಏನು ಸಿಸ್ಟಮ್ಗಳು ಅಂತಂದ್ರೆ ಜಮೀನ್ದಾರಿ ಸಿಸ್ಟಮ್ ಅಂತ. ಇದು ಇನ್ನೂ ಕೂಡ ಕೆಲವೊಂದಷ್ಟು ಸರ್ನೇಮ್ಗೆಲ್ಲ ನೋಡ್ರಿ, ಜಮೀನ್ದಾರ್ಸ್ ಅಂತ ಹೇಳಿ ಜಮೀನ್ದಾರಿ ಸಿಸ್ಟಮ್. ಕೆಲವೊಂದಷ್ಟು ಚಂದ ಸರ್ನೇಮ್ ಕೂಡ ಅದಾವ ಈ ಥರ. ಜಮೀನ್ದಾರಿ ಸಿಸ್ಟಮು, ಮಹಲ್ವಾರಿ ಸಿಸ್ಟಮ್, ನಿಮ್ಗೆ ಗೊತ್ತೈತಿ, ಕಲ್ತೀರಿ ನೀವು ಆಲ್ರೆಡಿ ನಿಮ್ಮ ಹೈಸ್ಕೂಲ್ ಒಳಗೆ. ಜಹಾಗೀರ್ದಾರ್ ಸಿಸ್ಟಮ್. ಈ ಸಿಸ್ಟಮ್ ಅಥವಾ ಈ ಪಾಲಿಸಿಗಳನ್ನ ಅವ್ರು ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ರೆಂಟ್ ಅನ್ನ ಕಲೆಕ್ಟ್ ಮಾಡೋದು. ದೇರ್ ಇಂಟೆನ್ಷನ್ ವಾಸ್ ಜಸ್ಟ್ ಟು ಕಲೆಕ್ಟ್ ರೆಂಟ್ ಆಸ್ ಮಚ್ ಆಸ್ ಪಾಸಿಬಲ್. ಎಷ್ಟು ಸಾಧ್ಯನೋ ಅಷ್ಟು ರೆಂಟ್ ಅನ್ನ ಕಲೆಕ್ಟ್ ಮಾಡೋದು. ಈಗ ಜಮೀನ್ದಾರಿ ಸಿಸ್ಟಮು, ಮಾಲ್ವಾರಿ ಅಥವಾ ಇವು ಏನು ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ, ಈ ಇಂಟ್ರೊಡಕ್ಷನ್ ಇಂದ ಏನಾಯ್ತು, ಈ ಪಾಲಿಸಿಗಳನ್ನ ತಂದದ್ರ ಪರಿಣಾಮ ಏನಾಯ್ತು ನಮ್ಮ ದೇಶ ಒಳಗಂತಂದ್ರೆ ಯಾವುದೇ ರೀತಿಯಾದಂತಹ ಸುಧಾರಣೆಗಳಾಗಲಿಲ್ಲ. ಅಗ್ರಿಕಲ್ಚರ್ ಸೆಕ್ಟರ್ಗೆ ಸಂಬಂಧಪಟ್ಟಂಗೆ ಯಾವ ಸುಧಾರಣೆಗಳು ಆಗಲಿಲ್ಲ. ಅಗ್ರಿಕಲ್ಚರ್ ಪ್ರೊಡಕ್ಷನ್ ಹೆಚ್ಚು ಆಗಲಿಲ್ಲ. ಆಮೇಲೆ ಸ್ವತಂತ್ರ ಬಂದಾದ ನಂತರ ನಮ್ಮ ದೇಶದಲ್ಲಿ ಆಹಾರದ ಕೊರತೆ ಉಂಟಾಯಿತು. ಯಾಕಂತಂದ್ರೆ ನಮ್ಮ ದೇಶದಲ್ಲಿರ್ತಕ್ಕಂತಹ ಕೃಷಿ ಕ್ಷೇತ್ರ ನಮ್ಮ ದೇಶದ ಜನರಿಗೆ ಬೇಕಾಗುವಷ್ಟು ಆಹಾರ ಧಾನ್ಯಗಳನ್ನ ಉತ್ಪಾದನೆ ಮಾಡಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಅದಕ್ಕೋಸ್ಕರ ಸರ್ಕಾರ ಏನು ಮಾಡಿತು ಅಂತಂದ್ರೆ ಲ್ಯಾಂಡ್ ರಿಫಾರ್ಮ್ಸ್ ಅನ್ನುವಂಥ ಒಂದು ಪಾಲಿಸಿಯನ್ನು ತಂತು. ಲ್ಯಾಂಡ್ ರಿಫಾರ್ಮ್ಸ್ ಅಂತಂದ್ರೆ ಏನು? ಚೇಂಜಿಂಗ್ ದ ಓನರ್ಶಿಪ್ ಆಫ್ ಲ್ಯಾಂಡ್ ಹೋಲ್ಡಿಂಗ್ಸ್ ಅಂದ್ರೆ ಭೂಮಾಲೀಕತ್ವವನ್ನು ಬದಲಾವಣೆ ಮಾಡೋದು. ಈಗ ಒಂದು ಇಂದಿರಾ ಗಾಂಧಿ ಅವರು ಒಂದು ಇರುತ್ತಂದ್ರೆ ಒಂದು ನಿಯಮ, ಉಳುವವನೇ ಭೂ ಒಡೆಯ. ದ ಪರ್ಸನ್ ಹೂ ಇಸ್ ವರ್ಕಿಂಗ್ ಇನ್ ದ ಲ್ಯಾಂಡ್, ಹಿ ಈಸ್ ದ ಓನರ್. ಏನಿತ್ತು, ಜಮೀನ್ದಾರಿ ಸಿಸ್ಟಮ್, ಮಹಲ್ವಾರಿ ಅಥವಾ ಮುಖ್ಯವಾಗಿ ಜಮೀನ್ದಾರಿ ಸಿಸ್ಟಮ್, ಅವ್ರಿಗೆ ಸಾಕಷ್ಟು ಭೂಮಿ ಇತ್ತು. 1000 ಎಕರೆ, 2000 ಎಕರೆ, 3000 ಎಕರೆ. ಕೆಲವೊಬ್ರಿಗೆ ಏನೂ ಇಲ್ಲ, ಮನೆ ಕಟ್ಕೊಳ್ಳೋಕೆ ಜಾಗನೂ ಕೂಡ ಇರಲಿಲ್ಲ. ಆದ್ರೆ ಜಮೀನ್ದಾರು ಅನ್ನುವಂಥ ವ್ಯಕ್ತಿಗಳಿಗೆ ಸಾವಿರಾರು ಎಕರೆಗಳಷ್ಟು ಭೂಮಿ ಇತ್ತು. ಸೊ ಇಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಅನ್ನುವಂಥ ಒಂದು ಸಿಸ್ಟಮ್ ಅನ್ನ ಸರ್ಕಾರ ಜಾರಿಗೆ ತಂದು, ಸರ್ಕಾರ ಏನ್ ಮಾಡ್ತಪ್ಪ ಅಂತಂದ್ರೆ, ಯಾರು ಈ ಜಮೀನ್ದಾರ್ಸ್ ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ ಅವ್ರ ಭೂಮಿಯನ್ನ ಬೇರೆ ರೈತರಿಗೆ ಏನ್ ಮಾಡ್ತಿದ್ರು, ಉಳ್ಳಾಕ್ ಕೊಡ್ತಿದ್ರು. ಅಂದ್ರೆ ರೈತಕ್ಕೆ ಮಾಡ್ಲಾಕ್ ಕೊಡ್ತಿದ್ರು, ಗೇಣಿ ಆಧಾರ ಮೇಲೆ, ರೆಂಟದ ಆಧಾರ ಮೇಲೆ. ಸೊ ಸರ್ಕಾರ ಏನ್ ಮಾಡ್ತಾರೆ ಡಿಸಿಷನ್ ಅಂತಂದ್ರೆ, ಆ ರೆಂಟದ ಆಧಾರ ಮ್ಯಾಗ ಯಾರು ಕೆಲಸ ಮಾಡ್ಲತ್ತಾರಲ್ಲ ಜಮೀನ್ದಾರ ಸಿಸ್ಟಮ್ ಜಮೀನ್ದಾರ ಭೂಮಿ ಒಳಗೆ, ಅವರೇ ಅದಕ್ಕೆ ಅಧಿಕಾರಿಗಳು ಅಥವಾ ಅವರೇ ಅದರ ಒಡೆಯರು ಅಂತೇಳಿ ಒಂದು ಸಿಸ್ಟಮ್ ಅನ್ನ ತಂತು. ಉಳುವವನೇ ಭೂ ಒಡೆಯ ಅಂತೇಳಿ ಕೇಳಿರ್ಬೋದು ನೀವು. ಅದು ಯಾಕೆ ಸಿಸ್ಟಮ್ ಬಂತು ಅಂತಂದ್ರೆ, ಈ ಜಮೀನ್ದಾರರುಗಳು ಏನ್ ಮಾಡಿದ್ರು, ಸಾವಿರಾರು ಎಕರೆ ಭೂಮಿ ಇಟ್ಕೊಂಡಿದ್ರು. ಈಗ ಅದೇ ಸಿಸ್ಟಮ್ ಅನ್ನು ನಮ್ಮ ದೇಶದಲ್ಲಿ ಇನ್ನೂ ಕಂಟಿನ್ಯೂ ಮಾಡಿತ್ತಪ್ಪ ಅಂತಂದ್ರೆ ಇನ್ನೂ ಅಸಮಾನತೆ ಅನ್ನೋದು ಬಹಳ ತಾಂಡವ ಆಡ್ತಿತ್ತು. ಆಗಿನ ಅಸಮಾನತೆಗೆ ಈಗಿನ ಅಸಮಾನತೆಗೆ ಬಹಳ ಡಿಫ್ರೆನ್ಸ್ ಇದೆ. ಓಕೆ,
ಸೊ ಇಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಅನ್ನುವಂಥ ಒಂದು ಸಿಸ್ಟಮ್ ಅನ್ನು ತಂದು ಸರ್ಕಾರ ಏನು ಮಾಡ್ತಪ್ಪ ಅಂತಂದ್ರೆ ಓನರ್ಶಿಪ್ ಆಫ್ ಲ್ಯಾಂಡ್ ವಾಸ್ ಕಂಪ್ಲೀಟ್ಲಿ ಚೇಂಜ್ ಮಾಡಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಭೂ ಮಾಲೀಕತ್ವವನ್ನು ಬದಲಾವಣೆ ಮಾಡಿದ್ರು, ಸರ್ಕಾರ ಬದಲಾವಣೆ ಮಾಡಿತು. ಸೊ ಮುಖ್ಯವಾಗಿ ಮತ್ತೊಂದು ಪಾಲಿಸಿ ಬಂತಲ್ಲಿ ಲ್ಯಾಂಡ್ ಸೀಲಿಂಗ್ ಅಂತ, ಭೂ ಮಾಲೀಕತ್ವಕ್ಕೆ ಸಂಬಂಧಪಟ್ಟಂಗ. ಈ ಲ್ಯಾಂಡ್ ಸೀಲಿಂಗ್ ಅನ್ನುವಂಥದ್ದು ಏನು, ಸರ್ಕಾರ ಒಂದು ನಿಯಮ ಮಾಡಿತು. ದಿ ಅಂಡರ್ಟೇಕನ್ ನ್ಯೂ ರೂಲ್, ದಟ್ ಈಸ್ ಫಿಕ್ಸಿಂಗ್ ದ ಮ್ಯಾಕ್ಸಿಮಮ್ ಸೈಜ್ ಆಫ್ ಲ್ಯಾಂಡ್ ವಿಚ್ ಕುಡ್ ಬಿ ಓನ್ಡ್ ಬೈ ಅನ್ ಇಂಡಿವಿಜುವಲ್. ಅಂದ್ರೆ ಒಬ್ಬ ವ್ಯಕ್ತಿ ಎಷ್ಟೇ ಪ್ರಮಾಣದ ಭೂಮಿಯನ್ನು ಹೊಂದಬೇಕು, ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಭೂಮಿಯನ್ನು ಹೊಂದುವಾಗಿಲ್ಲ ಅನ್ನುವಂಥ ರೂಲ್ಸ್ ಏನೋ ಬಂತು ಆ ಟೈಮ್ ಒಳಗೆ. ಆ ರೂಲ್ಸ್ ಆ ಟೈಮ್ ಒಳಗೆ ಬಂತು, ಆ ಟೈಮ್ ಒಳಗೆ ಹೋಗಿಬಿಡ್ತು. ಇನ್ನೂ ಕೂಡ ಈ ರೂಲ್ಸ್ ಈಗ ಅಪ್ಲೈ ಆಗಂಗಿಲ್ಲ. ಎಷ್ಟೋ ರಾಜಕಾರಣಿಗಳು, ಎಷ್ಟೋ ಶ್ರೀಮಂತರು ಎಷ್ಟೋ ಪ್ರಮಾಣದ ಭೂಮಿಯನ್ನು ತಮ್ಮ ಹೆಸರಿಗೆ ಬಂದಾರೆ, ಯಾರು ಕ್ವಶನ್ ಮಾಡಂಗಿಲ್ಲ. ಅಂದರೆ ಈ ನಿಯಮ ಈಗಿಲ್ಲ, ಅವಾಗ ಬಂತು, ಆಗ ಹೋಗ್ತದ ರೂಲ್ಸ್. ಯಾವಾಗ ಈ ಲ್ಯಾಂಡ್ ರಿಫಾರ್ಮ್ಸು ಅಥವಾ ಈ ಜಮೀನ್ದಾರಿ ಸಿಸ್ಟಮನ್ನು ಕಂಪ್ಲೀಟ್ ಆಗಿ ತೆಗಿಲಾಕ ಅದು ಹೆಲ್ಪ್ ಮಾಡ್ತಲ್ಲ, ಅದಾದ ನಂತರ ಈ ನಿಯಮ ಹೋಗಿಬಿಡ್ತು. ಆ ಟೈಮ್ ಒಳಗೆ ಏನು ಮಾಡಿದ್ರು, ಲ್ಯಾಂಡ್ ರಿಫಾರ್ಮ್ಸ್ ಮಾಡಿದ್ರು. ಲ್ಯಾಂಡ್ ರಿಫಾರ್ಮ್ಸ್ ಅಂತಂದ್ರೆ ಆ ಜಮೀನ್ದಾರರು ಅಗಾಧ ಪ್ರಮಾಣದಲ್ಲಿ ಭೂಮಿಯ ಪ್ರಮಾಣವನ್ನು ಹೊಂದಿದ್ರು. ದೇ ವರ್ ಹ್ಯಾವಿಂಗ್ ಪ್ಲೆಂಟಿ ಅಮೌಂಟ್ ಆಫ್ ಲ್ಯಾಂಡ್ ಅಂಡ್ ಗೌರ್ಮೆಂಟ್ ಹ್ಯಾಸ್ ಚೇಂಜ್ ದ ರೂಲ್ ಅಂಡ್ ಚೇಂಜಿಂಗ್ ದ ಓನರ್ಶಿಪ್ ಆಫ್ ಲ್ಯಾಂಡ್ ಹೋಲ್ಡಿಂಗ್ಸ್. ಅದನ್ನ ಚೇಂಜ್ ಮಾಡ್ಕೊಂಡ್ಬಿಟ್ಟು ಏನು ಮಾಡಿದ್ರು, ಯಾರ ಒಂದೇ ಕೆಲಸ ಮಾಡ್ತಿರ್ತಾರಲ್ಲ ಅವರ ಭೂಮಿಯ ಒಡೆಯರು ಅಂತೇಳಿ ರೂಲ್ಸ್ ಮಾಡಿಬಿಟ್ರು. ಈಗ ಹೇಳ್ತಿರ್ತಾರೆ ನೋಡ್ರಿ, ನಮ್ದು ಟೆನೆನ್ಸಿ ಒಳಗೆ 300 ಎಕರೆ ಜಮೀನು ಹೋಯ್ತು, 400 ಎಕರೆ ಜಮೀನು ಹೋಯ್ತು ಅಂತ ಹೇಳ್ತಿರ್ತಾರೆ ನೋಡ್ರಿ. ಅದು ಯಾವಾಗ ಅಂತಂದ್ರೆ ಈ ಸಂದರ್ಭಗಳನ್ನ ಲ್ಯಾಂಡ್ ರಿಫಾರ್ಮ್ಸ್ ಕಾಯ್ದೆಯನ್ನ ಅಥವಾ ಈ ಒಂದು ನೀತಿಯನ್ನ ಇಂಟ್ರೊಡ್ಯೂಸ್ ಮಾಡಿದಾಗ ಅವ್ರ ಭೂಮಿಗಳೆಲ್ಲ ಹೋದವು. ಹೆಚ್ಚಿನ ಪ್ರಮಾಣದಲ್ಲಿ ಭೂಮಿಯನ್ನು ಹೊಂದಿದಂಥ ಜಮೀನ್ದಾರ್ಸ್ ಯಾರು ಅಂತಂದ್ರೆ ಬ್ರಾಹ್ಮಣ. ನಮ್ಮ ದೇಶದೊಳಗೆ ಬ್ರಾಹ್ಮಣರು ಅಥವಾ ಈ ನಮ್ಮ ಹತ್ನಿ ಒಳಗ ಇಲ್ಲಿ ಕೆಲವೊಂದಷ್ಟು ಜನ ಅದ. ಸೊ ಅವ್ರದ್ದು ಭೂಮಿ ಎಷ್ಟು ಹೋಯ್ತಪ್ಪ ಅಂತಂದ್ರೆ 1000 ಎಕರೆ ಭೂಮಿ ಅವ್ರಿಗೆಲ್ಲ ಟೆನೆನ್ಸಿ ಒಳಗೆ ಹೋಗಿಬಿಡ್ತು. ಎಷ್ಟೋ ಜನದ ಟೆನೆನ್ಸಿ ಒಳಗನ ಭೂಮಿ ಹೋಗಿಬಿಡ್ತು. ಅವ್ರಿಗೀಗ ಮನೆ ಕಟ್ಕೊಳ್ಳೋಕೆ ಜಾಗ ಇಲ್ಲ ಅನ್ನುವಂಥ ಕೆಲವೊಂದಷ್ಟು ಪರಿಸ್ಥಿತಿ ಬಂದಿರ್ತೈತೆ ಅವರು. ಓಕೆ, ಸೊ ಮತ್ತೊಂದು ಪಾಲಿಸಿ ಏನು ಬಂತು, ಫಿಕ್ಸಿಂಗ್ ದ ಮ್ಯಾಕ್ಸಿಮಮ್ ಸೈಜ್ ಆಫ್ ಲ್ಯಾಂಡ್ ವಿಚ್ ಕುಡ್ ಬಿ ಓನ್ಡ್ ಬೈ ಅನ್ ಇಂಡಿವಿಜುವಲ್. ಅಂದ್ರೆ ಇದು ಇಷ್ಟೇ ಪ್ರಮಾಣದ ಭೂಮಿಯನ್ನು ಹೊಂದಬೇಕು, ಇದಕ್ಕಿಂತ ಹೆಚ್ಚಿನ ಪ್ರಮಾಣದ ಭೂಮಿಯನ್ನ ಯಾರು ಹೊಂದುವಾಗಿಲ್ಲ ಅನ್ನುವಂಥದ್ದನ್ನ ಕಾಯ್ದೆ ಪಾಸ್ ಮಾಡ್ತಿ ಸರ್ಕಾರ. ಆದ್ರೆ ಇಲ್ಲಿ ಒಂದು ಸಮಸ್ಯೆ ಏನಾಯ್ತಪ್ಪ ಅಂತಂದ್ರೆ, ಈ ಜಮೀನ್ದಾರ್ಸ್ ಬಹಳ ಪ್ರಬಲ ಇದ್ರು ಆ ಟೈಮ್ಗಳು. ಈ ರೂಲ್ಸ್ ಏನ್ ಮಾಡಿದ್ರಲ್ಲ, ಇವೆರಡು ರೂಲ್ಸ್ ಏನ್ ಮಾಡಿದ್ರಲ್ಲ ಲ್ಯಾಂಡ್ ರಿಫಾರ್ಮ್ಸ್ ಒಳಗೆ, ಅವನು ಜಮೀನ್ದಾರ್ಸ್ ಬಹಳ ಸ್ಟ್ರಾಂಗ್ ಇದ್ರು, ಅವರೆಲ್ಲ ಅಪೋಸ್ ಮಾಡ್ಲಾರ್ದು. ಕೋರ್ಟ್ ಒಳಗೆಲ್ಲ ಕೇಸ್ ಹಾಕಿ ಮುದ್ದಮ್ ಲೇಟ್ ಮಾಡಿಸೋದು, ಆ ನಿಯಮಗಳನ್ನ ಅನ್ವಯ ಆಗೋ ರೀತಿ ಅನ್ವಯ ಆಗ್ಲಕ್ಕೆ ಬಿಡ್ಲಿಲ್ಲ. ಆದ್ರೂ ಕೂಡ ಸರ್ಕಾರ ಆ ನಿಯಮಗಳನ್ನ ಜಾರಿಗೆ ತಂತು. ಆ ಜಮೀನ್ದಾರ್ಸ್ ಎಲ್ಲ ಏನ್ ಮಾಡಾದ್ರು, ಆ ಟೈಮ್ ಒಳಗೆ ಏನ್ ಮಾಡಿದ್ರಪ್ಪ ಅಂತಂದ್ರ ಅವ್ರ ರಿಲೇಟಿವ್ಸ್ ಗಳಿಗೆಲ್ಲ ಆ ಭೂಮಿಯನ್ನ ಹಂಚಿಬಿಟ್ರು, ರಿಜಿಸ್ಟರ್ ಮಾಡಿಸ್ಬಿಟ್ರು. ಅಂದ್ರೆ ಅಲ್ಲಿ ಟೆಕ್ನಿಕ್ ಓಡಿಸಿರಲ್ಲ, ಅವರು ಟೆಕ್ನಿಕ್ ಉಪಯೋಗ ಮಾಡ್ಕೊಂಡ ಆ ಜಮೀನ್ದಾರ್ಸ್ ಆಗಿರ್ಬೋದು, ಬೇರೆ ಬೇರೆ ಹೆಚ್ಚಿನ ಪ್ರಮಾಣದಲ್ಲಿ ಭೂಮಿಯನ್ನು ಹೊಂದಿದಂಥ ವ್ಯಕ್ತಿಗಳು ಏನು ಮಾಡಿದ್ರು, ಅವ್ರ ರಿಲೇಟಿವ್ಸ್ ಅಥವಾ ಅವರು ಯಾರ ಅಗದಿ ಕ್ಲೋಸ್ ಇರ್ತಾರ ಅಂಥವ್ರಿಗೆಲ್ಲ ಏನು ಮಾಡಿದ್ರು, ಆ ಭೂಮಿಗಳ ಒಡೆತನವನ್ನು ಅವ್ರಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ರು. ಅಷ್ಟಾದರೂ ಕೂಡ ಒಂದು ನಿರ್ದಿಷ್ಟ ಪ್ರಮಾಣದ ಭೂಮಿಯನ್ನಕ್ಕಿಂತ ಹೆಚ್ಚಿನ ಭೂಮಿಯನ್ನು ಹೊಂದಿದ್ರಪ್ಪ ಅಂತಂದ್ರೆ ಅಂತಹ ಪ್ರಮಾಣದ ಭೂಮಿಯನ್ನು ಸರ್ಕಾರ ವಶಪಡಿಸಿಕೊಂಡು ಕೆಲವೊಂದಷ್ಟು ಜನರಿಗೆ ಹಂಚಿಕೆಯನ್ನು ಮಾಡಿದರು. ಸೊ ಇದಿಷ್ಟು ಸ್ವಾತಂತ್ರ್ಯ ಬಂದ ಆದ ನಂತರ ಈ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂಗ ಕೆಲವೊಂದಷ್ಟು ಸುಧಾರಣೆಗಳನ್ನ ಮಾಡಿದ್ರು. ಇದಷ್ಟೇ ಸುಧಾರಣೆಗಳಲ್ಲ, ಇನ್ನೂ ಅನೇಕ ಸುಧಾರಣೆಗಳನ್ನ ಸರ್ಕಾರ ಮಾಡಿದ್ರು. ಇದು ಪ್ರಮುಖವಾದಂತಹ ಒಂದು ಸುಧಾರಣೆ. ಇದು ನಮ್ಮ ದೇಶದ ಇತಿಹಾಸದಲ್ಲಿ ಒಂದು ಮೈಲುಗಲ್ಲು ಅಂತ ಹೇಳೋದು ಕೂಡ ತಪ್ಪಿಲ್ಲ. ಯಾಕೆ ತಪ್ಪಿಲ್ಲ ಅಂತಂದ್ರೆ, ಈ ಜಮೀನ್ದಾರಿ ಸಿಸ್ಟಮ್ ಅನ್ನ ಅಬಾಲಿಷ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗಿತ್ತು. ಅದು ಇಂಟರ್ಮೀಡಿಯರಿ ಸಿಸ್ಟಮ್. ವಿ ಆರ್ ಹ್ಯಾವಿಂಗ್ ದ ಪ್ರಾಬ್ಲಮ್ ಆಫ್ ಇಂಟರ್ಮೀಡಿಯರೀಸ್. ಜಮೀನ್ದಾರಿ ಸಿಸ್ಟಮ್, ಮಾಲ್ವಾರಿ ಸಿಸ್ಟಮ್, ಇವೆಲ್ಲ ಈ ಇಂಟರ್ಮೀಡಿಯರೀಸ್ ಪ್ರಾಬ್ಲಮ್ ಬಹಳಷ್ಟು ಇದ್ದಿದ್ರಿಂದ ನಮ್ಮ ದೇಶದೊಳಗೆ ಅಗ್ರಿಕಲ್ಚರ್ ಬಹಳಷ್ಟು ಹಿಂದುಳಿದಿತ್ತು. ಯಾವಾಗ ಈ ಸಿಸ್ಟಮ್ ಅನ್ನು ತೆಗೆದು ಹಾಕಿದ್ರು, ಅಗ್ರಿಕಲ್ಚರ್ ಸೆಕ್ಟರ್ ಒಳಗೆ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಕಂಡು ಬಂತು, ರಿಕವರಿ ಆಯಿತು ಅನ್ನುವಂಥ ವಿಚಾರ. ಸೊ ಇದಿಷ್ಟು ಅಗ್ರಿಕಲ್ಚರಲ್ಲಿ ಪ್ರಮುಖವಾದ ಬದಲಾವಣೆ. ಇದು ಒಂದೇ ಬದಲಾವಣೆ ಅಂತ, ಇನ್ನೂ ಸಾಕಷ್ಟು ಬದಲಾವಣೆ ಆಯಿತು. ಆ ಬದಲಾವಣೆಗಳು ಏನು ಅನ್ನೋದನ್ನ ಹಂಗೆ ಸ್ಟೆಪ್ ಬೈ ಸ್ಟೆಪ್ ನಾವು ನೋಡ್ಕೊತ ಹೋಗೋಣ.
ಸೊ ಇದು ಮೊದಲನೇ ಬದಲಾವಣೆ ಅಗ್ರಿಕಲ್ಚರ್ ಸಂಬಂಧಪಟ್ಟಂಗ ಲ್ಯಾಂಡ್ ರಿಫಾರ್ಮ್ಸ್ ಅಂತಂದ್ರೆ ಚೇಂಜಿಂಗ್ ದ ಓನರ್ಶಿಪ್ ಆಫ್ ಲ್ಯಾಂಡ್ ಹೋಲ್ಡಿಂಗ್ಸ್. ಲ್ಯಾಂಡ್ ಸೀಡಿಂಗ್ ಮೀನ್ಸ್ ಫಿಕ್ಸಿಂಗ್ ದ ಮ್ಯಾಕ್ಸಿಮಮ್ ಸೈಜ್ ಆಫ್ ಲ್ಯಾಂಡ್ ವಿಚ್ ಕುಡ್ ಬಿ ಓನ್ಡ್ ಬೈ ಅನ್ ಇಂಡಿವಿಜುವಲ್. ಸೊ ಈ ಜಮೀನ್ದಾರ್ ಸಿಸ್ಟಮು ಲೇಟರ್ ಏನು ಮಾಡಿರಪ್ಪ ಅಂತಂದ್ರೆ ಅವರೆಲ್ಲ ಕೋರ್ಟಿಗೆ ಹೋಗಿ ಅದನ್ನು ಕ್ವಶನ್ ಮಾಡಾತ್ರು, ಅವ್ರ ರಿಲೇಟಿವ್ಸ್ಗೆಲ್ಲ ತಮ್ಮ ಭೂಮಿಯನ್ನು ರಿಜಿಸ್ಟರ್ ಮಾಡಿಸ್ಲಾಕಿದ್ರು. ಅನೇಕ ರೀತಿಯಾದಂಥ ಸಮಸ್ಯೆಗಳು ಇದ್ರೂ ಕೂಡ ಸರ್ಕಾರ ಏನು ಮಾಡಿತಪ್ಪ ಅಂತಂದ್ರೆ ಈ ಲ್ಯಾಂಡ್ ರಿಫಾರ್ಮ್ಸ್ ಅನ್ನು ಜಾರಿಗೆ ತಂದು ಕೆಲವೊಂದಷ್ಟು ಜನ ಯಾರಿಗೆ ಭೂಮಿ ಇರಲಿಲ್ಲಲ್ಲ ಅಂಥವ್ರಿಗೆ ಭೂಮಿಯನ್ನು ಹಂಚಿಕೆ ಮಾಡಿದ್ರು. ಸೊ ಇದಿಷ್ಟು ಇವತ್ತಿನ ಸೆಷನ್ ಒಳಗೆ. ಮುಂದಿನ ಸೆಷನ್ ಒಳಗೆ ಇನ್ನೊಂದು ಹೊಸ ವಿಡಿಯೋ. ಥ್ಯಾಂಕ್ ಯು.